ಈ ಜನದ ಮಧ್ಯೆ ನಮ್ಮ ಅಮ್ಮ ಸಿಕ್ಕಾಕೊಂಡವ್ರೆ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಅಯ್ಯಲೋ ನಮಸ್ತೆ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ಮತ್ತೆ ನಮ್ಮಮ್ಮ ಈ ರೀತಿ ರೆಡಿ ಆಗಿದ್ವಿ. ನಾನೇನೋ ಅಂದೆ ಅಂತ ನಮ್ಮಮ್ಮ ಈ ರೀತಿ ಮಾಡ್ತಾವ್ರೆ. ಆಮೇಲೆ ನನ್ ಕಂದ ಮುಂದ್ ತಗೊಂಡು ನಮ್ಮ ಅಜ್ಜಿ ಮನೆಗ್ ಬಂದ್ವಿ. ಇಲ್ಲಿ ನೋಡಿದ್ರೆ ಒಬ್ಳು ಹೆಣ್ಮಗ್ಳು ಸೇಮ್ ನಮ್ ಸ್ವೀಟಿ ತರಾನೇ ಅವಳೆ. ಆಮೇಲೆ ನನ್ ತಂಗಿನ ಕರ್ಕೊಂಡು 3 ಜನನು ಕುಣಿಗಲ್ ಬಸ್ ಹತ್ತಿದ್ವಿ. ಚಿಕ್ಕ ಮಕ್ಳು ಜೊತೆ ಬಂದ್ಬಿಟ್ರಂತೂ ತಿಂಡಿಗಳ ಸುರಿಮಳೆ. ತಿನ್ಬಾರ್ದವೆಲ್ಲ ತಿನ್ಬಿಡ್ತೀರ ನೀವು. ನಾನಲ್ಲ ಲಕ್ಷ್ಮಿ. ಆದ್ರೆ ನನ್ ಕೈಯಲ್ಲೂ ಅವಳು ತಿಂತಿರೋದು ನನ್ನ ಹತ್ರನೂ ಐತೆ. ಆರಾಮಾಗಿ ಸೀಟಲ್ಲಿ ಕೂತ್ಕೊಂಡು ಕುಣಿಗಲ್ಲಿಗೆ ಬಂದ್ವಿ. ಅಲ್ಲಿಂದ ಬೇರೆ ಬಸ್ ಹತ್ತಿ ಗೌಡ್ಗೆರೆಗೆ ಬಂದ್ವಿ. ಈ ಆಂಟಿದಿರಂತೂ ಇಷ್ಟೊಂದು ಅರ್ಜೆಂಟ್ ಆಗಿ ಬಸ್ ಹತ್ತುತ್ತಾರೆ. ಬಸ್ನ ಇಳಿವಾಗಾದ್ರೂ ನೆಮ್ಮದಿಯಾಗಿ ಇಳಿತಾರ, ಅದು ಇಲ್ಲ. ಬಸ್ನ ಹತ್ತುವಾಗ ಎಷ್ಟು ದೂಕಾಡ್ತಾರೋ ಇಳಿವಾಗಂತೂ ಇನ್ನೂ ದೂಕ್ತಾರೆ. ಇವ್ರ ಮಧ್ಯೆ ನಮ್ಮಮ್ಮ ಸಿಕ್ಕಾಕೊಂಡ್ಬಿಟ್ಟಿದ್ರು. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ನಾವು ನಮ್ಮೂರಿಂದ ಬಂದಿದ್ದು ಗೌಡ್ಗೆರೆಯಲ್ಲಿರುವ ಚಾಮುಂಡೇಶ್ವರಿನ ದರ್ಶನ ಮಾಡೋಕೆ. ಇಷ್ಟೊಂದು ಎತ್ತರವಾದ ಚಾಮುಂಡೇಶ್ವರಿ ಪ್ರತಿಮೆನ ನಾನು ಇದೇ ಮೊದಲನೇ ಬಾರಿ ನೋಡಿದ್ದು. ಇವತ್ ಗುರುವಾರ ಇಷ್ಟೊಂದ್ ಜನ ಇದ್ರು. ಇನ್ನ ಭಾನುವಾರ ಎಷ್ಟ್ ಜನ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಇನ್ನ ಈ ಸನ್ನಿಧಾನಕ್ಕೆ ಬಂದು 7 ವಾರ ಕಾಯಿನ ಕಟ್ಟಿದ್ರೆ ನಮ್ ಕಷ್ಟಗಳೆಲ್ಲ ಪರಿಹಾರ ಆಗುತ್ತಂತೆ. ಇನ್ನ ಈ ಕಾಯಿಗಳನ್ನ ನೋಡಿದ್ರೇನೆ ಗೊತ್ತಾಗ್ತಿದೆ ಎಷ್ಟ್ ಜನ ಕಟ್ಟಿರ್ಬೋದು ಅಂತ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ನಾವು ಮನ್ಸಲ್ಲಿ ಅನ್ಕೊಂಡಿದ್ದು ಆಗುತ್ತೆ ಅಂತ ಅಂದ್ರೆ ಇಲ್ಲಿರೋ ಬಸಪ್ಪ ನಮ್ಗೆ ಬಲ್ಗಾಲಿಟ್ಟು ಆಶೀರ್ವಾದನ ಮಾಡುತ್ತೆ. ನಾವು ಕೂಡ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದನ ತಿನ್ಕೊಂಡು ಕುಣಿಗಲ್ಲಿಗೆ ಬಂದು ನಮ್ಮ ಹಾಸನ ಬಸ್ ಹತ್ತಿದ್ವಿ. ಇವತ್ತಿನ ವಿಡಿಯೋ ಇಷ್ಟೇ ಅಲ್ಲ, ಇನ್ನೂ ಕೂಡ ಇದೆ, ಅದನ್ನ ನಾಳೆ ಹಾಕ್ತೀನಿ. ಆದ್ರೆ ಈ ವಿಡಿಯೋ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.